ರಾಮನವಮಿ ಎಂದೇ ಬಾಲರಾಮನಿಗೆ ಸೂರ್ಯಾಭಿಷೇಕ. ಬಾಲರಾಮನ ಹಣೆಯನ್ನ ಸೂರ್ಯ ರಶ್ಮಿ ಚುಂಬಿಸಿದಿರಂತ ಕ್ಷಣ. ಸೂರ್ಯ ತಿಲಕ ವೇಳೆ ಅಯೋಧ್ಯೆಯಲ್ಲಿ ಮಹಾಮಂಗಳಾರತಿ ನಡೀತಾ ಇದೆ. ಮಂತ್ರಘೋಷ, ಶಂಖನಾದ ಮೊಳಗುತ್ತಾ ಇದೆ. ವಿಶೇಷ ಅಲಂಕಾರ ಶೃಂಗಾರದಲ್ಲಿ ಬಾಲರಾಮನ ಕಂಗೊಳಿಸ್ತಾ ಇದ್ದಾನೆ. ನೈವೇದ್ಯಕ್ಕೆ 56 ಬಗೆಯ ತಿನಿಸುಗಳನ್ನ ಇಡಲಾಗಿದೆ. ರಾಮನವಮಿ ಎಂದೇ ಬಾಲರಾಮನಿಗೆ ಸೂರ್ಯಾಭಿಷೇಕ ಆಗಿರುವಂತಹ ಕ್ಷಣವನ್ನ ಕಣ್ತುಂಬಿಕೊಳ್ತಾ ಇದ್ದೀವಿ. ಈಗ ರಾಮ ಮಂದಿರ, ಅಯೋಧ್ಯೆಯಲ್ಲಿರುವಂತಹ ರಾಮ ಮಂದಿರ 500 ವರ್ಷಗಳ ಬಳಿಕ ಆ ಜಾಗದಲ್ಲಿ ರಾಮ ಮಂದಿರ ಸ್ಥಾಪನೆಯಾಗಿದೆ. ಅಲ್ಲಿ ಬಾಲರಾಮ ವಿರಾಜಮಾನನಾಗಿದ್ದಾನೆ. ಆ ಬಾಲರಾಮ ಇರುವಂತಹ ಸಂದರ್ಭದಲ್ಲೇ ಈಗ ರಾಮನವಮಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸೂರ್ಯನು ಕೂಡ ನಾನು ಒಂದು ಅಭಿಷೇಕವನ್ನ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಸೂರ್ಯಾಭಿಷೇಕ ತಿಲಕದ ರೀತಿಯಲ್ಲಿ ಕಂಗೊಳಿಸ್ತಾ ಇರುವಂತಹ ಕ್ಷಣ. ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಅದ್ಭುತವಾಗಿರುವಂತಹ ಕ್ಷಣ. ಅಯೋಧ್ಯೆಯನ್ನ ಹಾಗೆ ನೋಡೋದಕ್ಕೂ ಕೂಡ, ರಾಮನವಮಿಯ ದಿನ ಅಯೋಧ್ಯೆಯನ್ನ ನೋಡೋದಕ್ಕೂ ಕೂಡ ಬಹಳ 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 ವ್ಯತ್ಯಾಸ ಇದೆ. ಹೇಗೆ ಕಂಗೊಳಿಸುವಂತಹ ಸಂದರ್ಭ ಈಗ ಅಯೋಧ್ಯೆಯಲ್ಲಿ ಕಾಣಸಿಗ್ತಾ ಇದೆ, ಹೇಗಿದೆ ಶಬೀರ್? ಅರುಣ್, ಅಯೋಧ್ಯೆ ಈಗ ಮತ್ತೆ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿರುವಂಥದ್ದು ರಾಮನವಮಿ ಅಂದ್ರೆ ರಾಮ ಹುಟ್ಟಿದ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅದ್ದೂರಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಅಥವಾ ದಿನವನ್ನ ಆಚರಣೆ ಮಾಡಲಿಕ್ಕೆ ಅಯೋಧ್ಯೆಯಲ್ಲಿ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿರುವಂಥದ್ದು. ಈ ಬಾರಿಯ ಮತ್ತೊಂದು ವಿಶೇಷ ಏನು ಅಂದ್ರೆ ರಾಮ ಮಂದಿರ ನಿರ್ಮಾಣ ಆದ ಬಳಿಕ ಬರ್ತಾ ಇರುವಂತಹ ಮೊದಲನೇ ರಾಮನವಮಿ ಆಗಿರುವಂಥದ್ದು. ಹೀಗಾಗಿ ಒಂದಿಷ್ಟು ವಿಶಿಷ್ಟವಾಗಿ ಆಚರಿಸಬೇಕು ಅನ್ನುವಂಥದ್ದು ಕೂಡ ಟ್ರಸ್ಟ್ ನ ಉದ್ದೇಶ ಆಗಿತ್ತು. ಹೀಗಾಗಿ ಸಾಕಷ್ಟು ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಸುಮಾರು ಇವತ್ತು ಒಂದೇ ದಿನ 10 ಲಕ್ಷಕ್ಕಿಂತ ಹೆಚ್ಚು ಜನ ದರ್ಶನವನ್ನ ಪಡಿಬಹುದು ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಬೆಳಗ್ಗೆ 3 ಗಂಟೆಯಿಂದಲೇ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗ್ತಾ ಇರುವಂತದ್ದು. 3 ಗಂಟೆಯಿಂದಲೇ ದೇಶದ ಬೇರೆ ಬೇರೆ ಭಾಗದಿಂದ ಬಂದಿರುವಂತಹ ಜನರು ಬಾಲರಾಮನ ದರ್ಶನವನ್ನ ಕೂಡ ಪಡಿತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ. ಮುಖ್ಯವಾಗಿ ಪ್ರಮುಖ ಘಟ್ಟ, ಇವತ್ತಿನ ಪ್ರಮುಖ ಘಟ್ಟ ಆಗಿರುವಂತದ್ದು ಸೂರ್ಯನ ರಶ್ಮಿ ಏನು ರಾಮನ ಹಣೆಗೆ ತಿಲಕದಂತೆ ಆ ಒಂದು ಆಗ್ಬೇಕಾಗಿತ್ತು, ಆ ಒಂದು ಪ್ರಕ್ರಿಯೆಯನ್ನು ಕೂಡ ಈಗ ಮುಗಿಸಲಾಗಿರುವಂತದ್ದು. ಬಹಳ ವಿಶಿಷ್ಟವಾಗಿ ಸಿಸ್ಟಮ್ ಅಂತ ಏನ್ ಕರೀತಾರೆ ಅದನ್ನ ಬಳಸ್ಕೊಂಡು ಈ ಒಂದು ಪ್ರಕ್ರಿಯೆಯನ್ನು ಕೂಡ ಮಾಡಲಾಗಿತ್ತು. ಈ ಹಿಂದೆ ಕೂಡ ಒಂದಿಷ್ಟು ಡೆಮಾನ್ಸ್ಟ್ರೇಷನ್ ಮಾಡಲಾಗಿತ್ತು. ಅದು ಯಶಸ್ವಿ ಆದ ಬಳಿಕ ಇವತ್ತು ಭಕ್ತರ ಸಮ್ಮುಖದಲ್ಲಿ ಅದನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಅದು ಕೂಡ ಯಶಸ್ವಿಯಾಗಿ ನಡೆದಿದೆ. ಈಗಾಗಲೇ ಸಾಕಷ್ಟು ತಯಾರಿಯನ್ನ ಮಾಡ್ಕೊಳ್ಳಲಾಗಿರುವಂತದ್ದು. ವಿಶೇಷವಾಗಿ ರಾಮನನ್ನ ವಿಶೇಷ ಉಡುಗೆ ಮತ್ತೆ ಚಿನ್ನಾಭರಣಗಳಿಂದ ಅಲಂಕಾರ ಮಾಡಿರುವಂತದ್ದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ರಾಮನವಮಿಗೆ ಅಂತಾನೆ ವಿಶೇಷವಾದಂತಹ ಡಿಸೈನ್ ಮಾಡಿರುವಂತಹ ಬಟ್ಟೆ ಮತ್ತೆ ಚಿನ್ನಾಭರಣಗಳನ್ನ ಕೂಡ ಹಾಕಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. 50ಕ್ಕಿಂತ ಹೆಚ್ಚು ವಿವಿಧ ನೈವೇದ್ಯಗಳನ್ನ ಕೂಡ ಇವತ್ತು ಬಳಕೆ ಮಾಡಿಕೊಳ್ಳಲಾಗಿರುವಂತದ್ದು. ಸುಮಾರು 11 ಲಕ್ಷ ಲಡ್ಡುಗಳನ್ನ ಕೂಡ ಇವತ್ತು ತಯಾರಿ ಮಾಡಿಕೊಂಡು ಭಕ್ತರಿಗೆ ಹಂಚಿಕೆಯನ್ನ ಮಾಡ್ತಾ ಇರುವಂತದ್ದು. ಸಾಕಷ್ಟು ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಹಬ್ಬದ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಬಹಳಷ್ಟು ಜನ ಬಂದು ಈಗ ಸರದಿಯಲ್ಲಿ ನಿಂತ್ಕೊಂಡು ಬಾಲರಾಮನ ದರ್ಶನವನ್ನ ಪಡಿತಾ ಇದ್ದಾರೆ. ಬಹಳಷ್ಟು ಜನರಿಗೆ ದರ್ಶನಕ್ಕೆ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ವಿಶೇಷವಾದಂತಹ ಪಾಸ್ನ ವ್ಯವಸ್ಥೆ ಏನಿತ್ತು ಅದೆಲ್ಲವನ್ನ ಕೂಡ ರದ್ದು ಮಾಡಲಾಗಿರುವಂತದ್ದು. ಯಾವುದೇ VVIP ಮೂವ್ಮೆಂಟ್ಗಳು ಕೂಡ ಇರೋದಿಲ್ಲ. ಭಕ್ತರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾರೆ ಎಲ್ಲರಿಗೂ ಕೂಡ ಸಾಮಾನ್ಯವಾದಂತಹ ದರ್ಶನವನ್ನ ಮಾಡಲಿಕ್ಕೆ ಈಗ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗಿದೆ. ಹೀಗಾಗಿ 10 ಲಕ್ಷಕ್ಕಿಂತ ಹೆಚ್ಚು ಜನರು ಇವತ್ತು ಬಾಲರಾಮನ ದರ್ಶನ ಪಡಿಬಹುದು ಅಂತ ಅಂದಾಜಿಸಲಾಗ್ತಾ ಇದ್ದಾರೆ. ಬಾಲರಾಮನನ್ನ ನೋಡ್ತಾ ಇರುವಂತಹ ರೀತಿಯೇ ಇವತ್ತು ಅದ್ಭುತವಾಗಿರುವಂತಹ ಕ್ಷಣ. ಪ್ರತಿದಿನ ಅಲ್ಲಿ 10 ರಿಂದ 15 ಸಾವಿರ, 15 ರಿಂದ 20 ಸಾವಿರ ಜನ ದರ್ಶನವನ್ನ ಪಡೆದುಕೊಳ್ತಾ ಇದ್ರು. ಈಗ ಅದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ರಾಮನವಮಿಯ ದಿನ ದರ್ಶನವನ್ನ ಪಡೆಯೋಕೆ ಜನ ಆಗಮಿಸಿದ್ದಾರೆ. ಅಲ್ಲಿ ಹೇಳ್ತಾ ಇದ್ರೆ ನನ್ನ ಸಹೋದ್ಯೋಗಿ, ಯಾವುದೇ ರೀತಿಯಾದಂಥ ಪಾಸ್ ವ್ಯವಸ್ಥೆ ಇವತ್ತು ಇಲ್ಲ. ಎಲ್ಲರಿಗೂ ಕೂಡ ಮುಕ್ತವಾಗಿ ದರ್ಶನವನ್ನು ಮಾಡೋಕ್ಕೆ ಅವಕಾಶ ಇದೆ ಅಂತ ಹೇಳಿ. ಸೊ ಹಾಗೆ ಆ ಬಾಲರಾಮನನ್ನ ನೋಡ್ತಾ ಇದ್ದಾಗ ಏನಾಗುತ್ತೆ ಅಂತ ಪ್ರಶ್ನೆ ಹಲವರಿಗಿರುತ್ತೆ. ಇಲ್ಲೇ ಇರಬಹುದಲ್ವಾ ರಾಮನನ್ನ, ಅಲ್ಲೇ ಯಾಕೆ ಹೋಗಿ ನೋಡಬೇಕು ಅಂತ ಹೇಳಿ. ಸೊ ಆಯಾ ವಿಶೇಷವಾಗಿರುವಂತಹ ಸ್ಥಳ ಮಹಿಮೆಗಳಿರುತ್ತೆ. ಆ ಸ್ಥಳ ಮಹಿಮೆಯಲ್ಲಿ ದರ್ಶನವನ್ನು ಪಡೆದಾಗ ಸಿಗುವಂಥ ನೆಮ್ಮದಿ, ಆನಂದ ಇನ್ಯಾವ ಕಡೆಗೂ ಸಿಗೋದಿಲ್ಲ. ಅದನ್ನು ನೋಡ್ತಾ ಇದ್ದಾಗಲೇ, ದರ್ಶನವನ್ನು ಮಾಡ್ತಾ ಇದ್ದಾಗಲೇ ಸಾಕು, ಎಲ್ಲವನ್ನ ಮರೆತು ಒಂದು ರೀತಿಯಾದಂಥ ಆ ಕ್ಷಣ ಆದರೂ ಕೂಡ ನೆಮ್ಮದಿಯಾಗಿ ಮನಸ್ಸಿಗೆ ಒಂಥರ ಸಂತೋಷ ಸಿಗುತ್ತೆ, ಸುಖ ಸಿಗುತ್ತೆ. ಎಲ್ಲವನ್ನ ಮರೆತು ಪ್ರಪಂಚವೇ ನೀನಪ್ಪ ಅನ್ನೋ ರೀತಿಯಲ್ಲಿ ಅನಿಸ್ಬಿಡುತ್ತೆ. ಸೊ ಅದು ನಿಜವಾಗಿಯೂ ಕಾಣುವಂತಹ ದೈವ ಭಕ್ತಿಯಲ್ಲಿ. ಸೊ ಅದನ್ನು ಎಲ್ಲರೂ ಕೂಡ ಹೋಗ್ತಾ ಇರುವಂಥ ಕಾರಣ ಇಷ್ಟೇ, ನಾನೊಮ್ಮೆ ಆ ಬಾಲರಾಮನನ್ನು ನೋಡಬೇಕಲ್ಲ ಅಂತ ಹೇಳಿ.
ಇಷ್ಟು ವರ್ಷಗಳ ಕರೆಗೂ ಕೂಡ ನಾವು ಕೇಳ್ತಾ ಇದ್ದಿದ್ದು, ಓದ್ತಾ ಇದ್ದಿದ್ದು ಬರೀ ರಾಮ ಮಂದಿರ ಹಾಗಾಗೋಯ್ತು, ಹೀಗಾಗೋಯ್ತು, ಅಲ್ಲಾಗೋಯ್ತು, ರಾಮನೇ ಸಿಗ್ತಾ ಇಲ್ಲ, ಎಲ್ಲಿದ್ದಾನೆ ಅಂತ ಎಲ್ಲವೂ ಕೂಡ ಇತ್ತು. ಬಟ್ ಈಗ ಮಂದಿರದ ಒಳಗಡೆಗೆ ವಿರಾಜಮಾನರಾಗಿ ಭಕ್ತರಿಗೆ ದರ್ಶನವನ್ನ ಕೊಡ್ತಾ ಕುಳಿತಿರುವಂಥ ಬಾಲರಾಮ ಈಗ ಸೂರ್ಯ ಕಿರಣಗಳ ಮೂಲಕವಾಗಿ ಕಂಗೊಳಿಸುವಂಥ ದೃಶ್ಯವನ್ನ ನೋಡ್ತಾ ಇದ್ದಾಗಲೇ ಅದ್ಭುತ ಅಂತ ಅನಿಸುತ್ತೆ. ಆ ಕ್ಷಣ ಮತ್ತೊಮ್ಮೆ ಮಗದೊಮ್ಮೆ ಬರಬೇಕು ಅಂತಂದರೆ ಮಗದೊಮ್ಮೆ ರಾಮನವಮಿ ಬರಬೇಕಾಗತ್ತೆ. ಆ ರಾಮನವಮಿಯ ದಿನವೇ ಬಾಲರಾಮ ಜನಿಸಿದ್ದಕ್ಕೋಸ್ಕರನೇ ರಾಮನವಮಿ ಅನ್ನೋದನ್ನು ನಾವು ಮಾಡೋದು. ಸೊ ಹಾಗಾಗಿ ಇವತ್ತಿನ ಈ ಕ್ಷಣ ಬಾಲರಾಮನ ಜನ್ಮದಿನ. ಸೊ ಹಾಗಾಗಿ ಇವತ್ತಿನ ಕ್ಷಣವನ್ನು ಎಲ್ಲರೂ ಕೂಡ ಎಲ್ಲ ಕಡೆಯೂ ಕೂಡ ಆಚರಿಸ್ತಾ ಇದ್ದಾರೆ. ಕೇವಲ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಿದೆ ಅಂತಲ್ಲ, ನಮಗೆ ಹಲವು ದಶಕಗಳಿಂದಲೂ ಕೂಡ, ನೂರಾರು ಸಾವಿರಾರು ವರ್ಷಗಳಿಂದಲೂ ಕೂಡ ರಾಮನವಮಿಯ ದಿನ ಪ್ರತಿ ನಿಮ್ಮ ಊರುಗಳಲ್ಲೂ ಕೂಡ ಪಾನಕವನ್ನು ಹಂಚೋದು, ಕೋಸಂಬರಿಯನ್ನು ಹಂಚ್ಕೊಡೋದು, ಇದೆಲ್ಲವನ್ನ ಕೂಡ ನೀವು ನೋಡಿರ್ತೀರ. ಎಲ್ಲಾದರೂ ಹೋಗಬೇಕಾದ್ರೆ ನಿಮಗೆ ಎಲ್ಲಾದರೂ ಪಾನಕವನ್ನು ಹಂಚ್ತಾ ಇದ್ದಾರೆ ಕೋಸಂಬರಿ ಕೊಡ್ತಾ ಇದ್ದಾರೆ ಅಂದ ತಕ್ಷಣ ಓ ಇವತ್ತು ರಾಮನವಮಿನ ಅನ್ನುವಂಥ ಕ್ಷಣ ಕಂಡುಬಿಡುತ್ತೆ, ಗೊತ್ತಾಗ್ಬಿಡುತ್ತೆ. ಬಟ್ ಯಾವ ರೀತಿಯಲ್ಲಿದ್ದು ಈಗ ಹೇಗಾಗ್ತಾ ಇದೆ ಅಂತ ನೋಡಿ, ಯಾವ ಕ್ಷಣಕ್ಕೆ ಬಂದು ನಿಂತ್ಕೊಂಡಿದೆ ಅಂಥೇಳಿ. ಯಾವತ್ತೂ ಆಗದೇ ಇರುವಂಥ 500 ವರ್ಷಗಳ ಈ ಸಾಧನೆಯನ್ನು ಈ ಬಾರಿ ಮಂದಿರ ನಿರ್ಮಾಣ ಮಾಡುವ ಮೂಲಕವಾಗಿ ಮಾಡಲಾಗಿದೆ. ಇದೊಂದು ರೀತಿಯಾದಂಥ ಹೆಮ್ಮೆಯ ಕ್ಷಣ ಭಾರತಕ್ಕೆ, ಇಡೀ ಭಾರತಕ್ಕೆ ಎಲ್ಲರೂ ಕೂಡ ಒಂದು ರೀತಿಯಾದಂಥ ಹೆಮ್ಮೆ ಪಡಬೇಕಾಗಿರುವಂಥ ಕ್ಷಣ ಇವತ್ತು. ಆ ಮಂದಿರದಲ್ಲಿ ಬಾಲರಾಮನನ್ನು ನಾವು ರಾಮ ನವಮಿಯ ದಿನವೇ ಕಂಗೊಳಿಸ್ತಾ ಇರೋ ರೀತಿಯನ್ನು ನೋಡ್ತಾ ಇದ್ದಾಗ ನೋಡಿ ಹೇಗೆ ಅಲಂಕಾರವನ್ನು ಮಾಡಿದ್ದಾರೆ ಅಂತ ಹೇಳಿ. ಸೂರ್ಯ ರಶ್ಮಿ ಇನ್ನೊಂದಿಷ್ಟು ಆ ಅಲಂಕಾರಕ್ಕೆ ಮೆರುಗನ್ನು ಕೊಡೋ ರೀತಿಯಲ್ಲಿ ನಾನ್ಯಾಕೆ ಹೊರಗಡೆಗಿರಲಿ, ಮಂದಿರದ ಒಳಗಡೆಯೂ ಕೂಡ ನಾನು ಬಂದು ನಿಮ್ಮನ್ನು ಸ್ಪರ್ಶ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಸೂರ್ಯ ಬಂದು ಸ್ಪರ್ಶವನ್ನು ಮಾಡಿ ತಿಲಕದ ರೂಪದಲ್ಲಿ ಕಂಗೊಳಿಸ್ತಾ ಇರೋದಲ್ಲಿ. ಹೂವಿಗೂ ಕೂಡ ಅವಕಾಶ ಸಿಕ್ತು ನಿಮ್ಮನ್ನು ಸ್ಪರ್ಶ ಮಾಡೋಕ್ಕೆ, ಬಟ್ಟೆಗೂ ಕೂಡ ಅವಕಾಶ ಸಿಕ್ತು ನಿಮ್ಮನ್ನು ಸ್ಪರ್ಶ ಮಾಡೋಕ್ಕೆ, ಗಂಧಕ್ಕೂ ಕೂಡ ಅವಕಾಶ ಸಿಕ್ತು ನಿಮ್ಮನ್ನು ಸ್ಪರ್ಶ ಮಾಡೋಕ್ಕೆ, ಅರಿಶಿಣಕ್ಕೂ ಕೂಡ ಸಿಕ್ತು ನಿಮ್ಮನ್ನು ಸ್ಪರ್ಶ ಮಾಡೋಕ್ಕೆ, ಕುಂಕುಮಕ್ಕೂ ಸಿಕ್ತು ನಿಮ್ಮ ದರ್ಶನವನ್ನು ಮಾಡಿ ನಿಮ್ಮನ್ನು ಸ್ಪರ್ಶ ಮಾಡೋಕ್ಕೆ. ಆದರೆ ನಾನು ಯಾಕೆ ದೂರ ಉಳಿಲಿ ಅಂತ ಹೇಳಿ ಸೂರ್ಯನೂ ಕೂಡ ಹಾಗೆ ಬಂದು ನಾನೂ ಸ್ಪರ್ಶ ಮಾಡ್ತೀನಿ ಅಂತ ಬಾಲರಾಮನನ್ನು ಸ್ಪರ್ಶ ಮಾಡಿದ ರೀತಿ ಅದು. ನಾನಾಗಲೇ ಹೇಳ್ತಾ ಇದ್ದೆ, ಪ್ರತಿಯೊಂದು ವಸ್ತುವಿಗೂ ಕೂಡ ಬಾಲರಾಮನನ್ನು ಸ್ಪರ್ಶ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಆದರೆ ಆಚೆ ಇರುವಂಥ ಸೂರ್ಯನಿಗೆ ಅವಕಾಶ ಸಿಕ್ಕಿರಲಿಲ್ಲ. ಸೊ ಆ ಅವಕಾಶವನ್ನು ಇವತ್ತು ಸೂರ್ಯನೂ ಕೂಡ ಪಡೆದುಕೊಂಡಿದ್ದಾನೆ ಬಾಲರಾಮನನ್ನು ಸ್ಪರ್ಶ ಮಾಡೋದಕ್ಕೋಸ್ಕರ. ಸೂರ್ಯನಿಲ್ಲದೆ ಈ ಪ್ರಪಂಚ ಇಲ್ಲ. ಸೊ ಹಾಗಾಗಿ ನಾನೇ ಯಾಕೆ ಆಚೆ ನಿಂತ್ಕೊಳ್ಳಿ, ನಾನು ಒಳಗಡೆನೆ ಬರ್ತೀನಿ ನಿಮ್ಮನ್ನು ಸ್ಪರ್ಶ ಮಾಡೋಕ್ಕೆ ಅನ್ನೋ ರೀತಿಯಲ್ಲಿ ಬಂದು ಅದು ತಿಲಕದ ರೂಪದಲ್ಲಿ ಕಂಗೊಳಿಸ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಾ. ಅಯೋಧ್ಯೆಯ ಬಾಲರಾಮನನ್ನು ದರ್ಶನವನ್ನು ಮಾಡೋಕ್ಕೆ ಜನ ಆಗಮಿಸಿದ್ದಾರೆ. ಸೂರ್ಯನು ಕೂಡ ಸ್ಪರ್ಶ ಮಾಡಿ ಅವರೂ ಕೂಡ ಒಂದು ದರ್ಶನವನ್ನು ಕೊಡ್ತಾ ಇದ್ದಾರೆ. ಇದು ಅಯೋಧ್ಯೆಯಲ್ಲಿರುವಂತಹ ರಾಮ ಮಂದಿರದ ಒಳಗಡೆಗೆ ವಿರಾಜಮಾನಿ ಕುಳಿತಿರುವಂತಹ ಬಾಲರಾಮನ ಮೂರ್ತಿ ಅತ್ಯಂತ ಶೃಂಗಾರದಿಂದ ಕೂತ್ಕೊಂಡಿದೆ. ಅಲಂಕಾರದಿಂದ ಮಾಡಿರುವಂತಹ ರೀತಿಯನ್ನು ನೋಡ್ತಾ ಇದ್ದೀರಾ. ಹೂವಿನಿಂದ ಅಲಂಕಾರ ಹೇಗಾಗಿದೆ, ಚಿನ್ನದಿಂದ ಅಲಂಕಾರ ಹೇಗಾಗಿದೆ ಅಂತ ಹೇಳಿ ಬೆಳಗ್ಗೆಯಿಂದಲೂ ಕೂಡ ವಿಭಿನ್ನ ರೀತಿಯಲ್ಲಿ ಅಭಿಷೇಕಗಳನ್ನು ಮಾಡ್ತಾ ಇದ್ದಿದ್ದು. ಗಂಧಗಳಿಂದಾಗಿ ಅಭಿಷೇಕವನ್ನು ಮಾಡಿದರು, ಹಾಲು ಪಂಚಾಮೃತಗಳಿಂದ ಎಲ್ಲ ಅಭಿಷೇಕವನ್ನು ಮಾಡಿದರು. ಅದಾದ ನಂತರ ಕಾಯ್ತಾ ಇದ್ದಿದ್ದು ಒಂದೇ ಕ್ಷಣಕ್ಕೆ ಅಯೋಧ್ಯೆಯ ಬಾಲರಾಮನನ್ನು ನೋಡೋಕ್ಕೆ, ಅದು ಸೂರ್ಯನ ಸ್ಪರ್ಶ ಹೇಗಾಗುತ್ತೆ, ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿ.
ಸೊ ಸೂರ್ಯನ ತಿಲಕ ಕಾಣಿಸಿಕೊಂಡ ನಂತರ ಮಹಾಮಂಗಳಾರತಿ ಆಯಿತು. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಆಗಮಿಸಿದ್ದಾರೆ.